ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಒಬ್ಬ ಮುಖ್ಯಮಂತ್ರಿ ತಲೆದಂಡ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಸಂಪುಟದಲ್ಲಿ ಮಾತ್ರ ಭರ್ಜರಿ ಸರ್ಜರಿ ಆಗೋದು ಗ್ಯಾರಂಟಿ. ಒಂದಷ್ಟು ಸಚಿವರು ತಮ್ಮ ಗೂಟದ ಕಾರಿಗೆ ಗುಡ್ ಬೈ ಹೇಳೋ ದಿನ ದೂರ ಇಲ್ಲ. ಹೊರಗೆ ಹೋಗಬೇಕಾದವರ ಕಾರಣಗಳಿಗಿಂತ ಒಳಗೆ ಬರಬೇಕಾದವರ ಒತ್ತಡವೇ ಸಂಪುಟ ಸರ್ಜರಿಗೆ ಮುಖ್ಯ ಕಾರಣ. ಇದರ ಜೊತೆಗೆ ಕೆಲವು ಸಚಿವರ ಕಾರ್ಯಕ್ಷಮತೆ ಸಮಾಧಾನಕರವಾಗಿಲ್ಲ ಅನ್ನೋದು ಒಂದು ಕಾರಣ. ಕೆಲವು ಸಚಿವರಿಂದ ಸರ್ಕಾರಕ್ಕೆ ಮುಜುಗರ ಹಾಗೆ ಕೆಟ್ಟ ಹೆಸರು ಬರ್ತಾ ಇರೋದು ಕೂಡ ಗೇಟ್ ಪಾಸ್ ಕೊಡೋದಕ್ಕೆ ಮತ್ತೊಂದು ಕಾರಣ. ಆದರೆ ಯಾರ್ಯಾರ ತಲೆದಂಡ ಆಗುತ್ತೆ ಅನ್ನೋದು ಮಾತ್ರ ಸದ್ಯಕ್ಕೆ ರಾಜರಹಸ್ಯ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಕೆಲವರು ತಾವಾಗಿಯೇ ರಾಜೀನಾಮೆ ಕೊಡೋದಕ್ಕೆ ರೆಡಿ ಆಗ್ತಾ ಇರೋದು ಮಾತ್ರ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನಾನು ಶಿವು ರಾನರಾಪುರ. ಈ ಬಾರಿ ಸಚಿವ ಸಂಪುಟದ ಪುನಾರಚನೆ ಖಂಡಿತವಾಗಿಯೂ ಸುಲಭದ ಕೆಲಸ ಅಲ್ಲವೇ ಅಲ್ಲ. 2 ವರ್ಷದ ಕಾಂಗ್ರೆಸ್ ಆಡಳಿತ ಹೇಗಿದೆ ಅಂದ್ರೆ, ಪಕ್ಷದ ನಾಯಕರಿಗೆ ಮುಂದಿನ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಅನ್ನೋ ವಿಶ್ವಾಸ ಹೊರಟೇ ಹೋಗಿದೆ. ಹಾಗಾಗಿ ಏನೇ ಆಗೋದ್ರಿದ್ರೂ ಕೂಡ ಈ ಸಲವೇ ಆಗ್ಬಿಡ್ಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಈಗಾಗಲೇ ಕೂಡ ಅನಗತ್ಯವಾಗಿ ಮುಂದಿನ ಸಲವು ನಾವೇ ಅಧಿಕಾರಕ್ಕೆ ಬರೋದು ಅಂತ ಪದೇ ಪದೇ ಹೇಳ್ತಾ ಇರೋದನ್ನ ನೋಡಿದ್ರೆ ಎಲ್ಲರೂ ಈಗಾಗಲೇ ಕೂಡ ಭರವಸೆಯನ್ನ ಕಳೆದುಕೊಂಡಿರೋದಕ್ಕೆ ಸಾಕ್ಷಿ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗ ಅಥವಾ ಇನ್ನೆಂದಿಗೂ ಇಲ್ಲ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಪ್ರಸ್ತುತ ಸಚಿವರ ಮೇಲೆ ಒತ್ತಡ ಜೋರಾಗಿಯೇ ಇದೆ. ಇದೇ ಹಿನ್ನೆಲೆಯಲ್ಲಿ ಕೃಷ್ಣ ಬೈರೇಗೌಡರು ಹೈಕಮಾಂಡ್ ಕೇಳಿಬಿಟ್ರೆ ನಾನು ಸಚಿವ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟಿದ್ದಾರೆ. ಇದರ ಹಿಂದೆಯೇ ಸಚಿವ MC ಸುಧಾಕರ್ ಕೂಡ ಇದೇ ಮಂತ್ರವನ್ನ ಜಪಿಸಿದ್ದಾರೆ. ಇವರು ಕೂಡ ರಾಜೀನಾಮೆ ಕೊಡೋದಕ್ಕೆ ಮಾನಸಿಕವಾಗಿ ತಯಾರಾಗಿದ್ದಾರೆ. ಇನ್ನು ಕೆಲವರು ರಾಜೀನಾಮೆಗೆ ಸಿದ್ಧ ಅಂತ ನಿರೀಕ್ಷಣಾ ಜಾಮೀನು ಈಗಾಗಲೇ ಕೂಡ ತೆಗೆದುಕೊಂಡಿದ್ರು ಕೂಡ ಹಲವರು ಮೌನವಾಗಿಯೇ ಇದ್ಬಿಟ್ಟಿದ್ದಾರೆ. ಬಹುತೇಕ ಅವ್ರಿಗೆ ಈಗಾಗಲೇ ಕೂಡ ಬಹುತೇಕರು ತಾವು ಮಾಮೂಲಿ ಶಾಸಕರಾಗಿ ಇರಬೇಕಾಗುತ್ತೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಆದರೆ ತಾವಾಗಿಯೇ ಬಾಯ್ಬಿಟ್ಟು ಬಣ್ಣ ಗೇಡ್ ಮಾಡ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಇವ್ರಿಗೂ ಕೂಡ ನೀವಾಗಿಯೇ ರಾಜೀನಾಮೆ ಕೊಡಿ ಅಂತ ಒತ್ತಡ ಬಂದರೂ ಬರಬಹುದು. ಆದರೆ ಸಂಪುಟ ಪುನಾರಚನೆಯ ಸರ್ಕಸ್ ಯಾವ ಹಂತಕ್ಕೆ ಬೇಕಾದರೂ ಕೂಡ ಹೋಗಬಹುದು. ಸರ್ಕಾರ ಪತನ ಆಗೋದಕ್ಕೆ ಮುಖ್ಯಮಂತ್ರಿ ಬದಲಾವಣೆಯ ಡ್ರಾಮಾ ಮಾತ್ರ ಅಲ್ಲ, ಸಚಿವರ ಬದಲಾವಣೆಯೂ ಕಾರಣ ಆಗಬಹುದು. ಯಾಕಂದ್ರೆ ಸಂಪುಟದಿಂದ ಹೊರಗೆ ಹೋಗೋರ ಸಂಖ್ಯೆ 8-9 ಮಾತ್ರ ಇದ್ರೆ ಆಕಾಂಕ್ಷಿಗಳ ಸಂಖ್ಯೆ ಕನಿಷ್ಠ 30ಕ್ಕೂ ಹೆಚ್ಚಿದೆ. ಇವರೆಲ್ಲರೂ ಹಠಕ್ಕೆ ಬಿದ್ರೆ ಸರ್ಕಾರದ ಗತಿ ಏನಾಗುತ್ತದೋ ಗೊತ್ತಿಲ್ಲ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.